ಇವರು ಬೌಲರ್ಸ್ ಇಂದಾನೆ ಆಗ್ತಾರೆ. ಅಶೋಕ್ ಶರ್ಮಾ ಇಡೀ ಸೀಸನ್ ಅಲ್ಲಿ ನೋಡೇ ಇಲ್ಲ ಸರ್. ನೋಡಿ ಇವರು ಆಲ್ರೆಡಿ 27 ಇಯರ್ಸ್ ಇದ್ದಾರೆ, ಇವರು 22 ಇಯರ್ಸ್ ಅದು 27 ಗೊತ್ತಾಗ್ತಾ ಇಲ್ಲ ನನಗೆ. ಯಂಗ್ಸ್ಟರ್ ಅಂದ್ರೆ ರಿಟೈನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ ಅಂತ ಹೇಳ್ತೀನಿ. ತುಷಾರ್ ದೇಶಪಾಂಡೆ 22 ಇಯರ್ಸ್ ಇಟ್ಕೊಳ್ಳಿ ಸರ್. ತುಷಾರ್ ದೇಶಪಾಂಡೆ ಬಿಡಿ ಸರ್ ಅಂತ ಏನು ಧಮಕ ಮಾಡಿಲ್ಲ. ಫಜಲ್ ಫರೂಕಿ ಬೇಡ ನಮಗೆ. ಕುಮಾರ್ ಕಾರ್ತಿಕೇಯನ ನೀವು ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಕಾರಣ ಏನು ಗೊತ್ತಾ, ಇವರು ನಿಮಗೆ ಚೈನಾ ಮೆನ್ನು ಮಾಡ್ತಾರೆ, ನಾರ್ಮಲ್ ಲೆಫ್ಟ್ ಆರ್ಮ್ ಸ್ಪಿನ್ನು ಮಾಡ್ತಾರೆ. ಆಮೇಲೆ ಇಂಡಿಯನ್ಸ್ ಅಂತ ಬಂದಾಗ ಸ್ಪಿನ್ನರ್ಸ್ಗಳು ಭಾಳ ಕಮ್ಮಿ ಇರೋದು, ಹಾಗಾಗಿ ಇವ್ರನ್ನ ಇಟ್ಕೊಳ್ಳಿ. ಆಕಾಶ್ ಮಧ್ವಾಲು ಡೆತ್ತಲ್ಲಿ ಚೆನ್ನಾಗಿ ಮಾಡ್ತೀನಿ ಅಂತ ತೋರಿಸ್ಕೊಂಡಿದ್ದಾರೆ, ಬಟ್ ಎಕಾನಮಿ ನಾನು ನಿಮ್ಗೆ ಹೇಳಿದ್ನಲ್ಲ 11.06. ಬಟ್ ಇವ್ರಿಗಿಂತ ಇಂಡಿಯನ್ ಬೆಟರ್ ಬೌಲರ್, ಫಾಸ್ಟ್ ಬೌಲರ್ ಸಿಗ್ತಾರಾ ಸರ್ ಅಂದರೆ ಗೊತ್ತಿಲ್ಲ, ಹಾಗಾಗಿ ಇವ್ರನ್ನ ಇಟ್ಕೊಳ್ಳಿ. ಏನು ಅನ್ನೋನ್ ಡೆವಿಲ್ ಈಸ್ ಬೆಟರ್ ದೆನ್ ಅನ್ನೋನ್ ಏಂಜಲ್ ಅಂತಾರೆ, ಆ ಥರ. ಮಪಾಕ ಇನ್ನೂ ಪಳಗಿಲ್ಲ ಸರ್, ಅವ್ರ ಮೇಲೆ ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಬೇರೆಯವ್ರ ಕಡೆ ನೋಡಿ ಫಾರಿನ್ ಫಾಸ್ಟ್ ಬೌಲರು. ತೀಕ್ಷ್ಣ ತಕ್ಷಣ ಬಿಟ್ಬಿಡಿ ಅಂತ ಹೇಳ್ತೀನಿ. ಯಾಕಂದರೆ ಒಂದಾನೊಂದು ಕಾಲದಲ್ಲಿ ಯಾವ ಹವಾ ಇಟ್ಕೊಂಡಿದ್ರಲ್ಲ ಆ ಹವಾ ಇಲ್ಲ ಇವಾಗ. ಯುಜ್ವೀರ್ ಸಿಂಗ್ ಬೈ ಫಾರ್ ದ ಕಾಸ್ಟ್ಲಿಯೆಸ್ಟ್ ಬೌಲರ್, ಬಟ್ ಅಗೈನ್ ಏನೋ ಒಂಚೂರು ಪ್ರತಿಭೆ ತೋರಿಸಿದ್ದಾರೆ, ಇಂಡಿಯನ್ ಟ್ಯಾಲೆಂಟ್ ಅಂತ ಇಟ್ಕೋಬೋದು. ನೆಕ್ಸ್ಟ್ ಜೋಫ್ರಾನ್ ನೀವು ಬಿಡೋಂಗೆ ಇಲ್ಲ, ಬೈ ಫಾರ್ ದ ಬೆಸ್ಟ್ ವಿಕೆಟ್ ಟೇಕರ್ ಇವ್ರಿಗೆ. ನ್ಯಾಂಡ್ರೆ ಬರ್ಗರ್ ಮೇಲೆ ಇವರು ಯಾವುದೇ ಥರ ಭರವಸೆ ಕೂಡ ತೋರಿಸ್ಲಿಲ್ಲ, ಹಾಗಾಗಿ ಇವ್ರನ್ನ ಬೇಡವಾ ಅಂತ ಡಿಸೈಡ್ ಮಾಡಬೇಕು ಇವ್ರ ತಂಡ ಅಂತ ನಂಗೆ ಅನಿಸ್ತಾ ಇದೆ. ಸಂದೀಪ್ ಶರ್ಮಾ ಸರ್ ಏಜ್ ಆಗಿದೆ, ಆಮೇಲೆ ಏನು ಹೊಸ ತರ್ತಾ ಇಲ್ಲ ಟೇಬಲ್ಗೆ, ಹಾಗಾಗಿ ಇವ್ರನ್ನ ಬಿಡಿ, ಯಂಗ್ಸ್ಟರ್ ಮೇಲೆ ಇನ್ವೆಸ್ಟ್ ಮಾಡಿ.